ವಾಸ್ತುಶಾಸ್ತ್ರಗಳ ಪ್ರಕಾರ ಕೆಲವು ವಸ್ತುಗಳನ್ನು ಕೆಲವು ಸ್ಥಳಗಳಲ್ಲಿ ಇರಿಸುವುದು ನಮ್ಮ ಸುತ್ತಮುತ್ತಲಿನ ಸಕಾರಾತ್ಮಕತೆ ಮತ್ತು ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಅವುಗಳಲ್ಲಿ ಒಂದು ಬಿದಿರಿನ ಸಸ್ಯ. ವಾಸ್ತು ಪ್ರಕಾರ ಬಿದಿರಿನ ಸಸ್ಯವನ್ನು ಯಾವ ಸ್ಥಳದಲ್ಲಿ ಇಡಬೇಕು ಮತ್ತು ಅದರ ಪ್ರಯೋಜನಗಳ ಬಗ್ಗೆ ಇಲ್ಲಿ ತಿಳಿಯೋಣ. ಮನೆಯ ಪ್ರವೇಶ ದ್ವಾರದಲ್ಲಿ ಬಿದಿರಿನ ಸಸ್ಯವನ್ನು ಇಡುವುದು ಬೆಳವಣಿಗೆ, ಹೊಸ ಆರಂಭಗಳು ಮತ್ತು ಕುಟುಂಬದ ಸಾಮರಸ್ಯವನ್ನು ಉತ್ತೇಜಿಸುತ್ತದೆ. ಮಲಗುವ ಕೋಣೆಯಲ್ಲಿ ಈ ಅದೃಷ್ಟದ ಸಸ್ಯವನ್ನು ಇಡುವುದು ಸಕಾರಾತ್ಮಕತೆ ಮತ್ತು ಹಸಿರನ್ನು ಬೆಳೆಸುತ್ತದೆ. ಬಿದಿರಿನ ಸಸ್ಯವನ್ನು ಮನೆಯ ಅಧ್ಯಯನ ಕೊಠಡಿ ಅಥವಾ ಕೆಲಸದ ಸ್ಥಳದಲ್ಲಿ ಇಡುವುದು ಮೆದುಳಿನ ಕೋಶಗಳನ್ನು ಪ್ರಚೋದಿಸುತ್ತದೆ, ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ಮಕ್ಕಳು ಅಥವಾ ಕೆಲಸ ಮಾಡುವ ವೃತ್ತಿಪರರ ನಾವೀನ್ಯತೆಯನ್ನು ಹೆಚ್ಚಿಸುತ್ತದೆ. ಊಟದ ಮೇಜಿನಲ್ಲಿ ಈ ಅದೃಷ್ಟದ ಸಸ್ಯವನ್ನು ಇಡುವುದು ಸಕಾರಾತ್ಮಕ ಶಕ್ತಿಗಳನ್ನು ಬಲಗೊಳಿಸುತ್ತದೆ ಮತ್ತು ಆಕರ್ಷಿಸುತ್ತದೆ. ಅಡುಗೆ ಮನೆಯಲ್ಲಿ ಬಿದಿರಿನ ಸಸ್ಯವನ್ನು ಇಡುವುದು ಆತ್ಮೀಯತೆ ಮತ್ತು ಕುಟುಂಬದ ಬಂಧವನ್ನು ಬಲಗೊಳಿಸುತ್ತದೆ. ಬಿದಿರಿನ ಸಸ್ಯವು ಅದೃಷ್ಟದ ಹೊರತಾಗಿ ನೈಸರ್ಗಿಕ ಗಾಳಿ ಶುದ್ಧೀಕರಣಕಾರಕವಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಇದು ತಾಜಾ, ಶುದ್ಧ ಮತ್ತು ಆರೋಗ್ಯಕರ ಗಾಳಿಯನ್ನು ಉತ್ತೇಜಿಸುತ್ತದೆ. ಇದು ಮನೆಗಳು ಮತ್ತು ಕಚೇರಿಗಳಿಗೆ ಅತ್ಯುತ್ತಮ ಆಯ್ಕೆಯಾಗಿದೆ. ಅಲಂಕಾರದ ವಸ್ತುವಾಗಿರುವುದರ ಹೊರತಾಗಿ ವಾಸ್ತು ಪ್ರಕಾರ ಬಿದಿರಿನ ಸಸ್ಯವು ಸಾಂಕೇತಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇದು ಅದೃಷ್ಟವನ್ನು ಪ್ರತಿನಿಧಿಸುತ್ತದೆ. ಇದು ಆಶೀರ್ವಾದದ ಮತ್ತು ಸಮೃದ್ಧಿಯ ಸ್ಪಷ್ಟ ಮಾದರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಯಾವುದೇ ಸ್ಥಳಕ್ಕೆ ಅಮೂಲ್ಯವಾದ ಸೇರ್ಪಡೆಯಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಅದೃಷ್ಟಕ್ಕೆ ಹೆಸರುವಾಸಿಯಾದ ಬಿದಿರನ್ನು ಯಾವುದೇ ಪರಿಸರದಲ್ಲಿ ಇರಿಸಿದಾಗ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಪ್ರವೇಶ ದ್ವಾರದಲ್ಲಿ ಇರಿಸಿದಾಗ ಅದು ಮನೆಗೆ ಅದೃಷ್ಟ ಮತ್ತು ಸಂಪತ್ತನ್ನು ಆಹ್ವಾನಿಸಲು ಸಹಾಯ ಮಾಡುತ್ತದೆ. ಜನರಿಗೆ ಸುರಕ್ಷತೆ ಮತ್ತು ಯೋಗಕ್ಷೇಮದ ಪ್ರಜ್ಞೆಯನ್ನು ಬೆಳೆಸುತ್ತದೆ. ಈ ಸಸ್ಯಗಳು ನಿರ್ವಹಿಸಲು ಮತ್ತು ಬೆಳೆಸಲು ಸುಲಭವಾದ ಕಾರಣ ಅವು ಕನಿಷ್ಠ ನೀರು ಮತ್ತು ಬೆಳಕಿನ ಪರಿಸ್ಥಿತಿಗಳಲ್ಲಿ ಬೆಳೆಯಬಹುದು. ಈ ಸಸ್ಯಗಳ ದೀರ್ಘಾಯುಷ್ಯ ಮತ್ತು ಸ್ಥಿರತೆಯು ಅವುಗಳ ನಿರ್ವಹಣೆಯ ಬಗ್ಗೆ ಚಿಂತಿಸದೆ ಅವುಗಳನ್ನು ಉಳಿಸಿಕೊಳ್ಳಲು ಸೂಕ್ತವಾಗಿದೆ. ಆಧ್ಯಾತ್ಮಿಕ ಮತ್ತು ಪರಿಸರ ಪ್ರಯೋಜನಗಳ ಜೊತೆಗೆ ವಾಸ್ತುಶಾಸ್ತ್ರದ ಪ್ರಕಾರ ಬಿದಿರು ಅಲಂಕಾರಿಕ ವಸ್ತುವಾಗಿ ಕಾರ್ಯನಿರ್ವಹಿಸುತ್ತದೆ. ಇದನ್ನು ಹೆಚ್ಚಿನ ಸ್ಥಳಗಳಲ್ಲಿ ಸೂಕ್ತವಾಗಿ ಇಡಬಹುದು. ಇದು ಸೌಂದರ್ಯದ ಆಕರ್ಷಣೆಯನ್ನು ಹೊಂದಿದೆ. ವಾಸ್ತು ಪ್ರಕಾರ ಬಿದಿರಿನ ಸಸ್ಯವನ್ನು ಪೂರ್ವ ದಿಕ್ಕಿನಲ್ಲಿ ಸ್ಥಾಪಿಸುವುದು ಕುಟುಂಬಕ್ಕೆ ಉತ್ತಮ ಆರೋಗ್ಯವನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ಮತ್ತು ಆಗ್ನೇಯ ದಿಕ್ಕಿನಲ್ಲಿ ಇದನ್ನು ಇರಿಸುವುದು ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ. Please like, share and subscribe my channel for more interesting videos. ಧನ್ಯವಾದಗಳು.